ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದಲ್ಲಿ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆ ಉದ್ಘಾಟಿಸಿ ಅರ್ಹ ಮತದಾರರನ್ನು ಮತಪಟ್ಟಿಗೆ ಸೇರಿಸಲು ಬೇಳೂರು ಕರೆ. ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ, ನಂತರ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಎಂದ ಶಾಸಕರು. ಎಸ್ಐಆರ್ ಸಭೆಯಲ್ಲಿ ಐನೂರು ಮಂಜುನಾಥ್ ಜಯಂತ್ ಮಾತು. ಸಾಗರ ಲಯನ್ಸ್ ಅಧ್ಯಕ್ಷರಾಗಿ ನ್ಯಾಯವಾದಿ ನಾಗರಾಜ್, ಕಾರ್ಯದರ್ಶಿಯಾಗಿ ಸಂತೋಷ್, ಖಜಾಂಚಿಯಾಗಿ ಪ್ರಭಾಕರ್ ಜೈನ್ ಹಾಗೂ ಉಪಾಧ್ಯಕ್ಷರಾಗಿ ಪಾಂಡಣ್ಣ ನೇಮಕ. ಲಯನ್ಸ್ ಕಾರ್ಯಕ್ರಮ ಕುರಿತು ಸುಧೀರ್ ಶೆಟ್ಟಿ, ನಾಗರಾಜ್ ನಾಯ್ಕ್ ಮಾಹಿತಿ. ಈಗ ಸುದ್ದಿಯ ವಿವರ. ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು, ನಂತರ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ನಡೆಯಲಿದ್ದು, ಕಾಂಗ್ರೆಸ್ ಕಾರ್ಯಕರ್ತರು ಎಸ್ಐಆರ್ ಮೂಲಕ ಒಬ್ಬ ಮತದಾರರನ್ನು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ನಿಗಾವಹಿಸಿ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ತ್ಯಾಗರ್ತಿ ರಸ್ತೆಯಲ್ಲಿ ಶುಕ್ರವಾರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಮಾಜಿ ಸಂಸದ ಐನೂರು ಮಂಜುನಾಥ್, ಬಿಆರ್ ಜಯಂತ್ ಮಾತನಾಡಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಸುರೇಶ್ ಬಾಬು, ರವಿಕುಮಾರ್, ಸದ್ದಾಂ ದೊಡ್ಮನೆ, ಕೆ ಹೊಳೆಯಪ್ಪ, ಮಕ್ಬುಲ್ ಅಹಮದ್, ಚಂದ್ರಪ್ಪ ಎಲ್, ಕಬೀರ್ ಚಿಪ್ಲಿ, ಅನಿತಾ ಕುಮಾರಿ, ಉಷಾ ಎನ್, ಪ್ರಭಾವತಿ, ಗಣಪತಿ ಮಂಡಗಳಲೆ, ಡಿ ದಿನೇಶ್, ಅನ್ವರ್ ಬಾಷಾ, ಕನ್ನಪ್ಪ ಇನ್ನಿತರರು ಹಾಜರಿದ್ದರು. ಇವತ್ತು ಏನು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿತು, ಕಾಂಗ್ರೆಸ್ ನಾವು ಯಾವತ್ತೂ ವಿರೋಧ ಮಾಡ್ಕೊಂಡೇ ಬಂದಿದ್ದೀವಿ. ಅವರಿಗೆ ಅಗತ್ಯ ಇತ್ತು ಈ ದೇಶದಲ್ಲಿ ಒಂದೊಂದೇ ರಾಜ್ಯವನ್ನ ತೆಗೆದು ಮುಂದಿನ ರಾಜ್ಯದಲ್ಲಿ ತಮ್ಮ ಪ್ರಾಬಲ್ಯವನ್ನು ಗಟ್ಟಿ ಮಾಡಲಿಕ್ಕೋಸ್ಕರ ಇವತ್ತಿನ ಉದ್ದೇಶ. ನಾವೇನು ಪಾಕಿಸ್ತಾನದವರಿಗೆ ಕೊಡ್ರಿ ಅಂತ ನಾವ್ ಹೇಳೋದಲ್ಲ, ಬಾಂಗ್ಲಾದೇಶದವರಿಗೆ ಕೊಡ್ರಿ ಅಂತ ನಾವೇನು ಹೇಳೋದಲ್ಲ. ಈ ದೇಶದ ನಾಗರಿಕತೆ ಮಾತ್ರ ಕೊಡ್ಬೇಕಂತ ನಮ್ಮ ಉದ್ದೇಶ ಬಿಟ್ಟು ನಾವು ಯಾರಿಗೂ ಬಸ್ಕಾಕುವ ಪ್ರಶ್ನೆ ಇಲ್ಲ. ಅವ್ರ ಉದ್ದೇಶ ಅದೇ ಇದೆ ಅಂತ. ಅವ್ರಿಗೆ ನಾವು ಬಾಂಗ್ಲಾದೇಶ ನಮಗೆ ಬೇಕಾಗಿಲ್ಲ, ಪಾಕಿಸ್ತಾನ ನಮಗೆ ಬೇಕಾಗಿಲ್ಲ, ಅವ್ರು ನೀವು ಒದ್ದೋಡಿಸ್ರಿ, ನೀವು ಯಾರು ಬೇಡ ಅಂತಾರೆ. ಇಲ್ಲಿಯ ನಾಗರಿಕರಾಗಿರುವಂತ ವ್ಯಕ್ತಿಗಳಿಗೆ ಈ ದೇಶದಲ್ಲಿ ಹಕ್ಕುಗಳನ್ನ ಕೊಡುವಂತ ಕೆಲಸ ನಾವು ಮಾಡಬೇಕಾಗಿದೆ ಬಂಧುಗಳು. ಇವತ್ತು ಇರ್ಲಿ ಬಿಡಿ, ಇವತ್ತು ಅವರ ಉದ್ದೇಶ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಮಾಡ್ಕೊಂಡು ಇವತ್ತು ದೇಶದಲ್ಲಿ ಅತಂತ್ರ ಮಾಡಿದ್ರು, ಅಲ್ಲಿ ಆ ರಾಜ್ಯದಲ್ಲಿ ಬೇರೆ ಬೇರೆ ಇವತ್ತು ಮಾಡಿದ್ರು. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಅಷ್ಟು ಸುಲಭವಾಗಿಲ್ಲ, ನೆನ್ಪಿಡ್ಕೋಬೇಕು. ಕರ್ನಾಟಕದ ರಾಜ್ಯದ ಜನರು ಇವತ್ತು, ನಮ್ಮ ಕರ್ನಾಟಕದ ಜನರು ಅಷ್ಟೇನು ಮೂಕರು ಏನಲ್ಲ. ಇವತ್ತು ನೀವು ಎಸ್ಐಆರ್ ಏನ್ ಕೊಟ್ಟಿದ್ದೀರಿ ಅದನ್ನ ನಿರಂತರವಾಗಿ ತಮ್ಮ ವ್ಯಾಪ್ತಿ ಬರುವಂತದ್ದು ಎಲ್ಲವನ್ನೂ ಸಹ ಇವತ್ತು ಮಾಡ್ಲಿಕ್ಕೆ ಅವರು ತಯಾರಿದ್ದಾರೆ, ಅವ್ರ ಹಕ್ಕು ಪಡೆಯಲಿಕ್ಕೆ ಅವರು ತಯಾರಿದ್ದಾರೆ. ಅದಕ್ಕಾಗಿ ಹೆದರಿ ಬಿಜೆಪಿಯವರು ನನ್ನ ಮೇಲೆ ಸಹ ಕೊಟ್ಟಿದ್ದಾರೆ. ಎಲ್ಲ ಕೇಂದ್ರ ಚುನಾವಣಾ ಆಯೋಗಕ್ಕೆ, ರಾಜ್ಯಪಾಲರಿಗೂ ಸಹ ಸಾಗರದಿಂದ ಕೊಟ್ಟಿದ್ದಾರೆ. ಸಾಗರದ ಶಾಸಕರು ಇವತ್ತು ಎಸ್ಐಆರ್ ಅನ್ನ ದುರುಪಯೋಗ ಮಾಡಿಸ್ಕೊಂಡಿದ್ದಾರೆ. ಒಂದು ಹ್ಯಾಂಡ್ ಅನ್ನ ಮಾಡಿಸಿ ಅಧಿಕಾರಿಗಳ ಮೂಲಕ ಅದನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಒಳ್ಳೆ ಕಥೆ ಆಯ್ತಲ್ಲ. ನಾವು ಅಧಿಕಾರಿಗಳಲ್ಲಿ ಕೊಡ್ಲೇ ಇಲ್ಲ. ನಮ್ಮ ಉದ್ದೇಶ ಕಾರ್ಯಕರ್ತರಿಗೆ ಅವೇರ್ನೆಸ್ ಆಗಬೇಕು, ಕಾರ್ಯಕರ್ತರಿಗೆ ಅದು ಗೊತ್ತಾಗಬೇಕು, ಮುಖಂಡರಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಹ್ಯಾಂಡಲ್ ಮಾಡಿಸಿ ಇವತ್ತು ಇಡೀ ನಮ್ಮ ಭಾಗದ ಎಲ್ರಿಗೂ ಹಂಚಬೇಕಾದ್ರೆ ಅದೇನು ತಪ್ಪಿದೆಯಾ? ಇವತ್ತು ಯಾವುದೇ ಒಂದು ಸಮಾಜದ ವ್ಯಕ್ತಿಗಳು ಇವತ್ತು ಸಮಾಜ ಗುಂಪುಗಳನ್ನು ಮಾಡಿ ಇಟ್ಕೊಂಡು ಅಲ್ಲಿ ಅವರ ಅವೇರ್ನೆಸ್ ಕೊಟ್ಟು ನೀವು ಎಸ್ಐಆರ್ ಅನ್ನ ಮಾಡಬೇಕು, ನಿಮ್ಮ ಹಕ್ಕು ಕಳ್ಕೊಳ್ತೀರಂತ ಹೇಳಕ್ಕೆ ಎಲ್ಲರಿಗೂ ಹಕ್ಕಿದೆ. ಈ ದೇಶದಲ್ಲಿ ಇವತ್ತು ಹಕ್ಕಿದೆ. ಇವತ್ತು ಅದನ್ನೆಲ್ಲವನ್ನ ಬಿಟ್ಟು ಇವತ್ತು ಸುಮ್ಮನೆ ಅಪಾದನೆ ಮಾಡೋ ಮೂಲಕ ರಾಜ್ಯದ ಏನು ಬಿಜೆಪಿಯ ರಾಜ್ಯಾಧ್ಯಕ್ಷರೇ ನನ್ನ ಮೇಲೆ ಹೆಸರು ಹೇಳಿ ಇವತ್ತು ಅಲ್ಲಿ ಕಮಿಷನರಿಗೆ ಇದು ಕೊಟ್ಟಿದ್ದಾರೆ. ನಾವೇ ಹೆದರಿಕೆ ಪ್ರಶ್ನೆ ಏನೇ ಬಿಡಿ. ಆದರೆ ನೋಡಿ ಎಷ್ಟು ಹೆದರಿಕೆ ಆಗಿದೆ. ಯಾವ ದೇಶದಲ್ಲಿ ಎಸ್ಐಆರ್ ಆಗ್ಬೇಕಂತ ಹೇಳ್ಕೊಂಡಿರುವಂತ ಬಿಜೆಪಿ ಸರ್ಕಾರದಲ್ಲಿ ಇವತ್ತಿನ ಇಲ್ಲಿಯ ರಾಜ್ಯದ ಬಿಜೆಪಿಯ ಇವತ್ತು ರಾಜ್ಯಾಧ್ಯಕ್ಷರು, ಅವರ ಮುಖಂಡರುಗಳು ಬೇಡ ಬೇಡ ಇದು ನಿಲ್ಸದೇ ಒಳ್ಳೇದು ಅನ್ನೋ ರೀತಿ ಬಂದಿದ್ದಾರೆ ಅಂತ ಹೇಳಿದ್ರೆ ಎಲ್ಲಿ ಬಂದಿದೆ? ಹಾಗಾದ್ರೆ ಮೋದಿಜಿಯವರಿಗೆ ಏನಾಯ್ತು ಪಾಪ, ಅವ್ರ ಪರಿಸ್ಥಿತಿ ಏನಾಗಿರ್ಬೇಕು ಯೋಚನೆ ಮಾಡಿ. ಹೌದಾ? ಹೌದಲ್ರಿ ಹೇಳಿ. ಅದಕ್ಕೆ ಹೇಳ್ತಾ ಇರೋದು, ಇವತ್ತು ಅವರ ಉದ್ದೇಶಗಳೇ ಈ ದೇಶದಲ್ಲಿ ರಾಜ್ಯವನ್ನ ಆಡಳಿತವನ್ನು ಒಡೆದು ಇವತ್ತು ಅವರು ಅಧಿಕಾರ ಪಡಿಬೇಕನ್ನೋ ಉದ್ದೇಶ. ಅದರಿಂದ ನಾನು ಎಲ್ರಿಗೂ ಹೇಳೋದಿಷ್ಟೇ, ಯಾವ ಗ್ರಾಮ ಪಂಚಾಯತಿ ಏನ್ ನಿಲ್ಬೇಕಂತ ನೀವು ಇದೇ ಚುನಾವಣೆ ಶುರುವಾಗುತ್ತೆ, ನೆನ್ಪಿಡ್ಕೊಳ್ಳಿ. ಬಹುಶಃ ಜಿಬಿಯ ಚುನಾವಣೆ ಬಂದು ಬೆಂಗಳೂರಲ್ಲಿ ಏನ್ ನಡೀತಾರೆ, ಇನ್ನೊಂದು ತಿಂಗಳಲ್ಲಿ ಅಲ್ಲಿ ಆರ್ಡರ್ ಮಾಡ್ತಾರೆ, ಚುನಾವಣೆ ಶುರುವಾಗುತ್ತೆ. ಅದ ನಂತರ ನಿಮಗೆ ಗ್ರಾಮ ಪಂಚಾಯತ್ ಚುನಾವಣೆ ಶುರುವಾಗುತ್ತೆ. ಈಗಾಗಲೇ ಎಲ್ಲ ಮಾಹಿತಿಗಳನ್ನ ತಗೊಂಡಿದ್ದಾರೆ. ಬಹುಶಃ ಚುನಾವಣೆ ಒಂದು 3 ತಿಂಗಳಲ್ಲಿ ಬಹುಶಃ ನಿಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ಶುರುವಾಗುತ್ತೆ. ಯಾರ್ಯಾರು ನಿಲ್ಲಬೇಕಂತ ಆಕಾಂಕ್ಷಿಗಳಿದ್ದೀರಿ, ದಯವಿಟ್ಟು ಒಂದೇ ಒಂದು ಇದು ಬಿಡಕ್ ಹೋಗಬೇಡಿ. ಪ್ರತಿಯೊಬ್ಬರಿಗೂ ಓಟ್ ಹಾಕುವಂತ ಹಕ್ಕನ್ನ ನೀಡ್ಕೊಳಿಸ್ಬೇಕು. ಅದನ್ನು ಮಾಡಿ. ಯಾರು ಇವತ್ತು ನಗರಸಭೆಯಲ್ಲಿ ನಿಲ್ಲಬೇಕು ಅನ್ನೋದು ಇವತ್ತು ಇಬ್ಬರಲ್ಲಿ ಇದ್ದೀರಿ. ನಿಮ್ಮ 52 ಎಷ್ಟು ವಾರ್ಡು
31 ವಾರ್ಡ್ ಸಹ ನೀವು ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕು. ಬಿಜೆಪಿಯವ್ರದ್ದೇನು ಮುಸ್ಲಿಮರು ಮಾಡ್ತಾರೆ, ಒಟ್ಟಾಗಿ ಮಾಡ್ತಾರೆ, ಅದು ಮಾಡ್ತಾರೆ, ಅಲ್ಲಿದ್ದಾರೆ, ಮಸೀದಿಯಲ್ಲಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಾವ್ ಯಾವ್ದು ಆ ಥರ ಏನ್ ಮಾಡುವಂತ ಪ್ರಶ್ನೆ ಇಲ್ಲ. ಅವ್ರವ್ರ ಮನೆಗೆ ಹೋಗ್ರಿ. ಆ ರೀತಿಯ ಒತ್ತಡ ಯಾವ ಅಧಿಕಾರಿಗಳು, ನಾನಂತೂ ಹೇಳಿಲ್ಲ, ಯೇಸುವರಿಗೆ ಹೇಳಿಲ್ಲ, ಐಶ್ವರಿಗೆ ನಿನ್ನೆ ಹೇಳಿದ್ದೇನೆ, ನಿಮ್ಮ ಹಕ್ಕುಗಳಿಗೆ ನಿಮ್ಮ ಏನಿದೆ ಅದನ್ನ ಚಲಾವಣೆ ಮಾಡಿ. ಯಾವ ಅಧಿಕಾರಿಗಳು ಸರಿ ಕೆಲಸ ಮಾಡಿಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳಿ ಬಿಟ್ರೆ, ನಾವ್ ಯಾರು ಅಧಿಕಾರಿಗಳಿಗೆ ನಾವು ಇವತ್ತಿಗೂ ಒಂದು ಮಾತು ಹೇಳುವಂತ ಪ್ರಶ್ನೆ ನಂದಿಲ್ಲ. ಆದ್ರೆ ಇವತ್ತು ಹೇಳ್ತಾರೆ ಅಲ್ಲಿ ಮುಸ್ಲಿಮರಿಗೆ, ಅದೇ ಮುಸ್ಲಿಮ್ಸರಿಗೆ ಏನು ಹೊರಗಡೆ ಬಂದಾರ? ಮುಸ್ಲಿಮ್ಸರಿಗೂ ಬೇಕು, ಹಿಂದೂಗಳಿಗೂ ಬೇಕು, ಕ್ರಿಶ್ಚಿಯನ್ರಿಗೂ ಬೇಕು, ಇತರೆ ಜಾತಿ ವರ್ಗದವರಿಗೂ ಸಹ ಹಕ್ಕು ಕೊಡುವಂತದ್ದಾಗಬೇಕಾಗಿದ್ದರೆ ನೀವೆಲ್ಲರೂ ಒಂದಾಗಿ ಕೆಲಸ ಮಾಡ್ಬೇಕಷ್ಟೇ. ಅವ್ರು ಎಷ್ಟು ಬೇಕಾದ್ರೂ ಪಡ್ಕೊಳ್ಳಿ, ಎಷ್ಟು ಬೇಕಾದ್ರೂ ಅಂತ ತಿಳ್ಕೊಂಡು ಓಡಾಡ್ತಾರೋ ಏನೋ ಗೊತ್ತಿಲ್ಲ, ಅದು ಇರ್ಬೋದೇನೋ. ದಯವಿಟ್ಟು ಆ ತರ ಮಾಡಕ್ ಹೋಗ್ಬಿಡಿ. ಇದು ಪಕ್ಷಕ್ಕೋಸ್ಕರ ಮತ್ತೆ ನಿಮ್ಮ ಹಕ್ಕುಗಳಿಗೋಸ್ಕರ, ಜನರಿಗೋಸ್ಕರ. ಬಿಜೆಪಿಯವರು ಯಾವ ದೇಶದಲ್ಲಿ ಇವತ್ತು ಕರ್ನಾಟಕದಲ್ಲಿ ಅವ್ರು ಯಾವ ಕಾರಣಕ್ಕೂ ನಮಗೆ ಇವತ್ತು ಅವರು ಈ SI ರಿಂದ ಮೇಲೆ ಹೋಗ್ತೀವಿ ಅನ್ನೋ ಪ್ರಶ್ನೆನೇ ಇಲ್ಲ. ಇವತ್ತು ಅವರು ಇವತ್ತು MLC ಚುನಾವಣೆಯಲ್ಲಿ 5ನೇ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಪಕ್ಷ ನಾವು ಹಾಕಿದ ಮೇಲೆ ಬಿಜೆಪಿಯವರು ಮಕಡೆ ಮಲಗಿದ್ದಾರೆ, JDS ಸ್ವಲ್ಪ ಚಿಗುರಿಕೊಂಡು ಕೂತಿದ್ದಾರೆ. ಯಾಕಂದ್ರೆ ಬಿಡಿದಿ ಟೌನ್ಶಿಪ್ ಇದ್ರಲ್ಲಿ ಸ್ವಲ್ಪ ಹೋರಾಟ ಮಾಡ್ಕೊಂಡು ಕೂತಿದ್ದಾರೆ, ಅವ್ರು ಸ್ವಲ್ಪ ಉಸಿರಾಡ್ತಾ ಇದ್ದಾರೆ. ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಇದು ಇಡೀ ಬಿಜೆಪಿ ಅಲ್ಲೋಲ ಕಲ್ಲೋಲ ಹೋಗಿದೆ. ಇಡೀ ಬಿಜೆಪಿಯ ಇವತ್ತು ವಿಜಯೇಂದ್ರ ರಾಜ್ಯಾಧ್ಯಕ್ಷರ ಮೇಲೆ ಪಡೆಯನ್ನು ಕೂರಿಸುವ ಮೂಲಕ, ಗೂಬೆ ಕೂರಿಸುವ ಮೂಲಕ ಅವರನ್ನು ಸಹ ಇಳಿಸುವಂತ ಪದ್ಧತಿ ಇವತ್ತು ಹೋಗಿದೆ. ಇವತ್ತು ಅಷ್ಟು ಮಟ್ಟಕ್ಕೆ ಇವತ್ತು ಬಂದು ಹೋಗಿದ್ದಾರೆ. ಎಲ್ಲಾ ಕಡೆ ಇವತ್ತು ಅವರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಅವ್ರಿಗೆ ನೋಟಿಸ್ ಮಾಡಿ, ಇವ್ರಿಗೆ ನೋಟಿಸ್ ಮಾಡಿ, ನೋಡಿ ಎಲ್ಲಿ ಬಂದು ಹೋಗಿದೆ. ಧರ್ಮಸ್ಥಳಕ್ಕೂ ಹೋಗಕ್ ತಯಾರು ಮಾಡಿದ್ರು ಇವತ್ತು. ಕೊನೆಗೆ ಅದಕ್ಕೂ ಸಹ ಹೈಕಮಾಂಡ್ ಪಕ್ಷ ಹೇಳಿದ್ರು ಧರ್ಮಸ್ಥಳಕ್ಕೆ ಹೋಗ್ಬಾರ್ದು ಅಂತ, ಅಲ್ಲಿಗೆ ಬಂದ್ ಮಾಡಿದ್ದಾರೆ. ನಮ್ಮಲ್ಲೂ ಒಬ್ರು ಧರ್ಮಸ್ಥಳಕ್ಕೆ ಹೋಗಿದ್ರು, ಕೈ ಮುಗಿದು ವಾಪಸ್ ಹೋಗಿದ್ರು. ನನ್ ನೆನಪಿದೆ. ಅವ್ರೇನು ಬಂದು ಕೇಳಿದಂತೂ ಇಲ್ಲ. ನಾ ಬರೋಳಗೆ ಓಡೋಗ್ಬಿಟ್ಟಿದ್ರು ಒಬ್ರು. ನಾನು ಬರ್ತೇನೆ ನಿಲ್ವೇನೆ, ಇಲ್ಲ ಅವ್ರು ಗೋವಾ ಹೋಗಿದ್ದಾರೆ ಬರಲ್ಲ ಅಂದ್ರು. ಯಾರು ಕೇಳ, ಗೋವಾ ಗೀವಾ ಎಲ್ಲ ಟೂರ್ ಕ್ಯಾನ್ಸಲ್ ಮಾಡಿದ್ದಾರೆ, ನಾನು ಬರ್ತೀನಿ ಅಂದ್ರೆ ಕೆಲವರು ಯಾರು ಅಲ್ಲಿ ನಿರ್ಲಿಲ್ಲ. ಕೈ ಮುಗಿದು ನಾ ಬರ್ಕತ್ತ ಮುಂಚೆ ಓಡೋಗ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರು ಕೇಳಲೇ ಇಲ್ಲ ಅವ್ರಲ್ಲಿ. ಹಾಗೆ ದೇವರ ಇದಕ್ಕೂ ಹೋಗ್ಬಿಟ್ಟಿದ್ದಾರೆ, ಧರ್ಮಸ್ಥಳನ ಉಪಯೋಗ ಮಾಡಕ್ ಹೋಗಿದ್ದಾರೆ. ಯಾಕೆ ಹೇಳ್ತೀನಿ ಅಂದ್ರೆ ಜಯಂತನವ್ರಿಗೆ ಗೊತ್ತಿದೆ, ಇವತ್ತು 500 ಮಂದಿ ಅಂತವ್ರಿಗೆ ಗೊತ್ತಿದೆ. ಹಿಂದೆ ಇದೇ ಧರ್ಮಸ್ಥಳವನ್ನ ಯಡಿಯೂರಪ್ಪನವರು ಮತ್ತು ಮುಖ್ಯಮಂತ್ರಿ ಆಗಿರುವಂತ ಅವತ್ತಿನ ಕುಮಾರಸ್ವಾಮಿ ಅವರು ತಮ್ಮ ಚಿತ್ತಾಚಿತಿ ಇದರಲ್ಲಿ ಇವತ್ತು ಧರ್ಮಸ್ಥಳವನ್ನ ತೆಗೆದುಕೊಂಡು ಹೋದ್ರು. ಅಲ್ಲಿ ಆಣೆ ಪ್ರಮಾಣ ಮಾಡ್ಬೇಕಂತ ಹೋದ್ರು. ಅತ್ಯಂತ ಗೌರವದಿಂದ ನಡೆಸುವ ಒಂದು ಪ್ರಕ್ರಿಯೆ. ಮತದಾರರನ್ನ ಅತ್ಯಂತ ಗೌರವದಿಂದ ನೋಡಬೇಕು. ಅವರ ಹೆಸರನ್ನ ಅತ್ಯಂತ ವಿಶ್ವಾಸದಿಂದ ನಾವು ಆ ಪಟ್ಟಿಯಲ್ಲಿ ಸೇರಿಸಬೇಕು. ಅದು ಇರುವ ಪ್ರಕ್ರಿಯೆ. ಆದರೆ ಈಗ ಮತದಾರರು ನೀವು ಹೌದೋ ಅಲ್ವೋ ಅನ್ನೋದು ಮೊದಲು ನೀವು ನಿಮ್ಮ ಬರವಣಿಗೆ ಮುಖಾಂತರ ತೋರಿಸ್ಬೇಕು. ಎರಡನೇದಾಗಿ ನೀವು ಈ ದೇಶದ ಪ್ರಜೆಗಳು ಹೌದೋ ಅಲ್ವೋ ಅನ್ನೋದನ್ನ ನೀವು ಈ ಪ್ರಕ್ರಿಯೆಯಲ್ಲಿ ರುಜುವಾತು ಮಾಡಬೇಕು. ಅಂದ್ರೆ ಈ ದೇಶದಲ್ಲಿ ಹುಟ್ಟಿದ ನಮಗೆ, ಈ ದೇಶದಲ್ಲಿ ಎಲ್ಲಾ ಹಕ್ಕು ಇರುವಂತ ನಮಗೆ, ನಾವು ಈ ದೇಶದ ಪ್ರಜೆಗಳು ಹೌದೇ ಅಲ್ವೇ ಅನ್ನೋದನ್ನ ಚುನಾವಣಾ ಕಮಿಷನ್ನಿಗೆ ದೃಢೀಕರಣ ಮಾಡಬೇಕು ಅಂತಂದ್ರೆ ಈ ದೇಶದ ಎಲ್ಲ ಮತದಾರರಿಗೂ ಈ ಭಾರತದ ಚುನಾವಣಾ ಕಮಿಷನ್ನು ನಮ್ಮ ಮತದಾರರನ್ನ, ನಮ್ಮ ದೇಶದ ಪ್ರಜೆಗಳನ್ನ ಅಪಮಾನ ಮಾಡ್ತಾ ಇದೆ ಅಂತಲೇ ನಾನು ಭಾವಿಸ್ತೇನೆ. ಇದು ನಮಗೆ ಮಾಡುವ ಅಪಮಾನ. ನಾನೊಬ್ಬ ಪ್ರಜೆ ಅಂತ ಹೇಳಿ ಅದರಲ್ಲಿ ಒಂದು ಹೆಸರು ಬರೆದು ಸಹಿ ಹಾಕಿ ಕೊಟ್ರೆ ಅದನ್ನ ನಂಬೋದಿಲ್ಲ. ನನ್ನ ಹೆಸರು 2002ನೇ ಇಸ್ವಿನಲ್ಲಿ ನನ್ನ ಹೆಸರು ಇರಬೇಕು, ಅದೇ ಪ್ರಕಾರನೇ ನಾನು ಬರೀಬೇಕು. ಈಗಲೂ ಕೂಡ ತಿಳ್ಕೊಳ್ಳಿ, ನಿಮ್ಮ ಹೆಸರು ಈಗ ಫಾರ್ಮ್ 6ರಲ್ಲಿ ನೀವು ಬರೀತೀರಲ್ಲ, 2002ನೇ ಇಸ್ವಿಯ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಹೇಗಿತ್ತೋ ಅದೇ ರೀತಿ ಬರೀಬೇಕು. ಒಂದು ಸಣ್ಣ ಚುಕ್ಕಿಯನ್ನು ಕೂಡ ಬದಲಾಯಿಸಿದ್ರು ಕೂಡ ಅದು ನಿಮಗೆ ನೋಟಿಸ್ ಬರುತ್ತೆ ಅಥವಾ ಅದು ವಜಾ ಆಗತ್ತೆ. ಈ ಸ್ಥಿತಿ ಇದೆ ಇವತ್ತು.
ಹಾಗಾಗಿಯೇ ಪಶ್ಚಿಮ ಬಂಗಾಳದಲ್ಲಿ ಕೋಟ್ಯಾಂತರ ಮತದಾರರ ಹೆಸರು ಬಿಟ್ಟು ಹೋಯಿತು. ತಮಿಳುನಾಡಿನಲ್ಲಿ ಸುಮಾರು 7 ಕೋಟಿ ಅಲ್ಲ 1 ಕೋಟಿ ಜನರಿಗೆ ಇಡೀ ತಾಲೂಕಿನೊಳಗೆ 209 ಬೂತ್ಗಳಿವೆ. 203 ಆಯ್ತು, 203 ಬೂತ್ ಇವೆ. ಬೂತಿಗೆ 2 BLAಗಳನ್ನ ನೇಮಕ ಮಾಡಲಾಗಿದೆ. ಅದ್ರ ಎಷ್ಟು ಜನ ಇರಬೇಕು ಅಲ್ಲಿಗೆ? 406. ಇನ್ನು ಒಟ್ಟಾರೆ 380 ಜನ ಇದ್ದಾರೆ. ನಾನು ಹೀಗೆ ಲೈನ್ ಎಣಿಸಿ ಹೀಗೆ ಎಷ್ಟು ಲೈನ್ ಇದೆ ಅಂತ ಮಲ್ಟಿಪ್ಲಿಕೇಶನ್ ಮಾಡಿದರೆ 360 ಪ್ಲಸ್ ಆ ಕಡೆ ಈ ಕಡೆ ನಿಂತವರು ವೇದಿಕೆಯಲ್ಲಿ ಸೇರಿ ಭಾಳ 400 ಜನ ಇದ್ದಾರೆ. ಅಂದರೆ ಬಂದಿರುವಷ್ಟು BLAಗಳೇ ಆಗಿರ್ಬೇಕಲ್ಲ. BLAಗಳು ಬಿಟ್ಟು ಬೇರೆನಿಲ್ಲ. ನಾವು ಬೂತ್ ಅಧ್ಯಕ್ಷನ್ ಕರೆದಿದ್ದೇವೆ. ಬೂತ್ ಎಷ್ಟಿವೆ? 203. 203 ಬೂತ್ ಅಧ್ಯಕ್ಷರು ಇರಬೇಕೀಗ. ಒಟ್ಟು 400 ಜನ ಇದ್ದೇವೆ. BLAಗಳೇ 406 ಇರಬೇಕು. ಬೂತ್ ಅಧ್ಯಕ್ಷರುಗಳು ಪ್ಲಸ್ 203 ಇರಬೇಕು. ಅಲ್ಲಿಗೆ 6 ಜೊತೆಗೆ ಈ ಘಟಕದ ಅಧ್ಯಕ್ಷರು ಪಂಚಾಯಿತಿಯ ಆ ಘಟಕದ ಅಧ್ಯಕ್ಷರನ್ನು ಕರೆದೆ. ಅವ್ರು 28 ಗ್ರಾಮ ಪಂಚಾಯಿತಿ 28 ಅಧ್ಯಕ್ಷರು ಇರಬೇಕು. ಎಷ್ಟಾಯ್ತು ಅಲ್ಲಿಗೆ? 600 ಲೆಕ್ಕನೆ ಮಾಡ್ತೋಯ್ತು, ಅಷ್ಟಾಗ್ಬಿಡ್ತು. ಪ್ಲಸ್ 31 ವಾರ್ಡಿನ ಪಟ್ಟಣ ಪಂಚಾಯತ್. 2026-27ನೇ ಸಾಲಿನ ಲಯನ್ಸ್ ಕ್ಲಬ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಜುಲೈ 16ರಂದು ಸಂಜೆ 6ಕ್ಕೆ ಗ್ರೀನ್ ಎಂಬಸಿ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಲಯನ್ಸ್ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯ ಸುಧೀರ್ ಶೆಟ್ಟಿ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಲಯನ್ಸ್ ಸಂಸ್ಥೆಯ ನಿಯೋಜಿತ ಅಧ್ಯಕ್ಷ ನಾಗರಾಜ್ ಜಿ ನಾಯ್ಕ್ ಮಾತನಾಡಿದರು. ಗೋಷ್ಠಿಯಲ್ಲಿ ಡಾಕ್ಟರ್ ಪ್ರಸನ್ನಾಟಿ, ಸಂತೋಷ್ ಫ್ರಾನ್ಸಿಸ್, ನಾಗರಾಜ್ ಗುಡ್ಡೆಮನೆ, ಸತೀಶ್ ಮಗವೀರ ಇನ್ನಿತರರು ಹಾಜರಿದ್ದರು. ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ಲಯನ್ಸ್ ಕ್ಲಬ್ ಸಾಗರ ಇದರ ಒಂದು 53 ವರ್ಷಗಳ ಇತಿಹಾಸ ಇರತಕ್ಕಂಥ ಸಾಗರ ಲಯನ್ಸ್ ಕ್ಲಬ್ ಸಂಸ್ಥೆ 1973ನೇ ಇಸವಿಯಲ್ಲಿ ಸಾಗರದಲ್ಲಿ ಸ್ಥಾಪನೆ ಆದಂಥ ಚಿಪ್ಪಳಿ ಗೋಪಾಲಕೃಷ್ಣ ರಾಯರು ಸ್ಥಾಪಕ ಅಧ್ಯಕ್ಷರಾಗಿ ಸ್ಥಾಪನೆ ಆದಂಥ ಲಯನ್ಸ್ ಕ್ಲಬ್ ಸಾಗರ ಹಲವಾರು ಹಿರಿಯರನ್ನ ಒಳಗೊಂಡಿರ್ತಕ್ಕಂಥ ಸಂಸ್ಥೆಯಾಗಿದೆ. ಹಲವಾರು ಹಿರಿಯರ ಶ್ರಮದ ಪ್ರತೀಕವಾಗಿ ಇವತ್ತು ಒಂದು 53 ವರ್ಷಗಳ ಕಾಲ ಇದು ಒಂದು ಸಾಗರದಲ್ಲಿ ತನ್ನದೇ ಆದ ರೀತಿಯಲ್ಲಿ ಸಾಮಾಜಿಕ ಸೇವೆಯನ್ನ ವಿಸ್ತರಣೆ ಮಾಡಿಕೊಂಡು ಬಂದಿದೆ. ಜನಾನುರಾಗಿಯಾಗಿ ಜನಪರವಾದಂಥ ಕೆಲಸವನ್ನ ಮಾಡ್ಕೊಂಡು ಬಂದಿರತಕ್ಕಂಥ ಸಂಸ್ಥೆ ಲಯನ್ಸ್ ಕ್ಲಬ್ ಸಾಗರ. ಇದರ 53ನೇ ಅಧ್ಯಕ್ಷರಾಗಿ ಪ್ರಸನ್ನ ಅವರು ಈಗ ತಾನೇ ಅವರು ಹಿಂದಿನ ತಿಂಗಳು ಅವರ ಕಾರ್ಯಾವಧಿ ಮುಗಿದಿದೆ. ಈಗ 54ನೇ ಅಧ್ಯಕ್ಷರಾಗಿ ನಿಮ್ಮೆಲ್ಲರ ಪ್ರಸಿದ್ಧ ವಕೀಲರಾದಂಥ PMJF ಲಯನ್ ನಾಗರಾಜ್ ಜಿ ನಾಯ್ಕ್ ಅವರು, ಸಾಗರದ ಪ್ರಸಿದ್ಧ ವಕೀಲರು ಹಾಗೂ ಕೃಷಿಕರು ಹಾಗೂ ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥದ್ದು ಹಾಗೂ ಸಾಗರ ತಾಲೂಕಿನಲ್ಲಿ ಬಹಳ ಮಿಂಚಿನ ವೇಗದಲ್ಲಿ ಜನರಿಗೆ ಒಂದು ಸ್ಪಂದನೆಯನ್ನು ನೀಡಿರ್ತಕ್ಕಂಥ ದಾನಿ ಕೂಡ ಆಗಿರ್ತಕ್ಕಂಥ ನಾಗರಾಜ್ ನಾಯ್ಕ್ರವರು 54ನೇ ಅಧ್ಯಕ್ಷರಾಗಿ ಸಾಗರ ಲಯನ್ಸ್ ಕ್ಲಬ್ನ 54ನೇ ಅಧ್ಯಕ್ಷರಾಗಿ
ಈ ತಿಂಗಳ 16ನೇ ತಾರೀಕಿನಂದು ಅಂದ್ರೆ ಜುಲೈ 16ನೇ ತಾರೀಕಿನಂದು ಪದಗ್ರಹಣ ಒಂದು ಸಮಾರಂಭವನ್ನ ನಾವು ಇಟ್ಕೊಂಡಿದ್ದೇವೆ. ಗ್ರೀನ್ ಎಂಬಾಸಿ ಹೋಟೆಲ್ನಲ್ಲಿ ಈ ಒಂದು ಪದಗ್ರಹಣ ಸಮಾರಂಭ ನೆರವೇರ್ತಾ ಇದೆ. ಆ ಒಂದು ಇದರಲ್ಲಿ ನಾಗರಾಜ್ ಸರ್ ಅವರು ಅಧ್ಯಕ್ಷರಾಗಿ ಅವರು ಒಂದು ಅಧಿಕಾರವನ್ನ ವಹಿಸಿಕೊಳ್ಳಿದ್ದಾರೆ. ಇದೇ ಸಂದರ್ಭದಲ್ಲಿ ಈ ಒಂದು ಕ್ಲಬ್ನ ಸೆಕ್ರೆಟರಿಯಾಗಿ ಸಂತೋಷ್ ಫ್ರಾನ್ಸಿಸ್ ಅವರು ಆಯ್ಕೆಯಾಗಿದ್ದಾರೆ. ನಮ್ಮನೆ ಆಶ್ರಮದ ವ್ಯವಸ್ಥಾಪಕರಾಗಿದ್ದಾರೆ. ಅವರು ಸೆಕ್ರೆಟರಿಯಾಗಿ ಈ ಕ್ಲಬ್ನ ಅವರು ಅಧಿಕಾರವನ್ನ ವಹಿಸಿಕೊಳ್ತಾ ಇದ್ದಾರೆ. ಹಾಗೆ ಲಯನ್ ಪ್ರಭಾಕರ್ ಜೈನ್ ಅವರು ಪ್ರಸಿದ್ಧ ವಕೀಲರು ಹಾಗೂ ಕ್ರೀಡಾಪಟು ಕೂಡ ಆಗಿರ್ತಕ್ಕಂಥ ಪ್ರಭಾಕರ್ ಜೈನ್ ಅವರು ಈ ಒಂದು ಅವಧಿಯ ಟ್ರೆಸರರ್ ಖಜಾಂಚಿಯಾಗಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಪದಗ್ರಹಣ ಅಧಿಕಾರವನ್ನ ಅವತ್ತು ಸ್ವೀಕಾರ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅವತ್ತಿನ ದಿನ PMJF ಲಯನ್ ಎನ್ ಮೋಹನ್ ಕುಮಾರ್ ಅವರು, ಗ್ಯಾಟ್ ವೈಸ್ ಏರಿಯಾ ಲೀಡರ್ 2627 ಮಲ್ಟಿಪಲ್ 317 ಅಂತ ಹೇಳಿ ಬಹಳ ದೊಡ್ಡ ಲಯನ್ಸ್ ಕ್ಲಬ್ ನ ನಾಯಕರಾದಂತ ಮೋಹನ್ ಕುಮಾರ್ ಅವರು ಈ ಒಂದು ಇನ್ಸ್ಟಾಲೇಷನ್ ಸೆರೆಮನಿಗೆ ಆಗಮಿಸ್ತಾ ಇದ್ದಾರೆ. ಹಾಗೆ PMJF ಲಯನ್ ಕೆ ಸುರೇಶ್ ಬಾಬು ಅವರು ಡಿಸ್ಟ್ರಿಕ್ಟ್ ಗವರ್ನರ್ 2014-15 ಡಿಸ್ಟ್ರಿಕ್ಟ್ 317C ಇವರು ಕೂಡ ಒಂದು ಇನ್ಸ್ಟಾಲೇಷನ್ ಗೆ ಆಗಮಿಸ್ತಾ ಇದ್ದಾರೆ. ಈ ಹಲವಾರು ಮುಖಂಡರುಗಳು ಇದಕ್ಕೆ ಆಗಮಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಲಿಯೋ ಅಂತಕ್ಕಂಥ ಕ್ಲಬ್, ಸಣ್ಣ ಮಕ್ಕಳದ ಒಂದು ಕ್ಲಬ್ ಕೂಡ, ನಿರ್ಮಲಾ ಬಾಲಿಕಾ ಪ್ರೌಢಶಾಲೆಗೆ ಸಂಬಂಧಪಟ್ಟಂತ ಒಂದು ಲಿಯೋ ಕ್ಲಬ್ ಕೂಡ ಒಂದು ಉದ್ಘಾಟನೆಗೊಳ್ತಾ ಇದೆ. ಈ ಒಂದು ಸಭೆಗೆ ತಾವೆಲ್ಲರೂ ಆಗಮಿಸಬೇಕು. ಗ್ರೀನ್ ಎಂಬಾಸಿಯಲ್ಲಿ 16ನೇ ತಾರೀಕು ಈ ಒಂದು ಕಾರ್ಯಕ್ರಮ ನಡೆಯಲಿದ್ದು ತಾವೆಲ್ಲ ಆಗಮಿಸಬೇಕು ಸಾಯಂಕಾಲ 6 ಗಂಟೆ ಮೇಲೆ ಅಂತೇಳಿ ತಮ್ಮ ಪತ್ರಕರ್ತ ಮಿತ್ರರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಉಪಾಧ್ಯಕ್ಷರಾಗಿ ನಮ್ಮ ಸಾಗರ ದಾನಿಯಾದಂತ ಈ ವೇದಿಕೆ ಲಯನ್ಸ್ ಸದಸ್ಯರ ಪರವಾಗಿ ಪತ್ರಕರ್ತರಾದ ತಮಗೆಲ್ಲರಿಗೂ ನಾನು ಹೇಳುವುದೇನೆಂದರೆ, ಸಾಗರದ ಲಯನ್ಸ್ ಕ್ಲಬ್ ಈಗ ಸುಮಾರು ಒಂದು 53 ವರ್ಷ ಕಳೆದು 54ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈ ಲಯನ್ಸ್ ಕ್ಲಬ್ಬಿಗೆ ಅಧ್ಯಕ್ಷರಾಗಬೇಕು ಅಂತೇಳಿ ನನ್ನ ಅಪೇಕ್ಷೆ ಮೇರೆಗೆ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ಸಂತೋಷ್ ಫ್ರಾನ್ಸಿಸ್ ಅವ್ರನ್ನ ಸೆಕ್ರೆಟರಿಯಾಗಿ ಮತ್ತು ಪ್ರಭಾಕರ್ ಜೈನ್ ಅನ್ನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿ ಪ್ರಭಾಕರ್ ಜೈನ್ ಅನ್ನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಅಧಿಕಾರನ ನಮಗೆ 16ನೇ ತಾರೀಕಿಗೆ ಲಯನ್ಸ್ ಕ್ಲಬ್ ಕೊಡಲಿದೆ. ಆ ಸಮಾರಂಭವನ್ನ ಗ್ರೀನ್ ಎಂಬಸಿಯಲ್ಲಿ ಸ್ವಾಗತ ಮಾಡ್ತಾ ನನ್ನ ಈ 1 ವರ್ಷದ ಅವಧಿಗೆ ನನಗೆ ಅಧಿಕಾರನ 16ನೇ ತಾರೀಕಿಗೆ ಈ ತಿಂಗಳು ಕೊಡ್ತಾ ಇದ್ದಾರೆ. ಅದರಿಂದ ತಾವುಗಳು ಎಲ್ಲ ಆಗಮಿಸಿ ಈ ವಿಚಾರವನ್ನು ಪ್ರಚಾರಪಡಿಸಬೇಕಾಗಿ ನಮಗೆ ವಿನಂತಿಸಿಕೊಟ್ಟು ಅವರಿಗೆ ಒಂದು ಕ್ಲಬ್ ಅವರನ್ನ ಸ್ಪಾನ್ಸರ್ ಮಾಡೋದು ಮದರ್ ಕ್ಲಬ್ ಲಯನ್ಸ್ ಕ್ಲಬ್, ಯಾವುದೋ ಒಂದು ಲಯನ್ಸ್ ಕ್ಲಬ್ ಅವರಿಗೆ ಸ್ಪಾನ್ಸರ್ ಮಾಡಬೇಕು. ಅವ್ರು ಕೊಡ್ತಕ್ಕಂಥ ದೇಣಿಗೆನ ಲಯನ್ಸ್ ಕ್ಲಬ್ ವಹಿಸ್ಕೊಳ್ಳುತ್ತೆ. ಮಕ್ಕಳಿಂದ ಯಾವುದೇ ದೇಣಿಗೆನ ಕಲೆಕ್ಟ್ ಮಾಡ್ಕೊಳ್ಳಲ್ಲ ಅಥವಾ ಅವ್ರದ್ದು ಶುಲ್ಕನ ಕಲೆಕ್ಟ್ ಮಾಡಲ್ಲ. ಅವರಿಗೆ ಸೇವೆ ಮನೋಧರ್ಮ ಬರಲಿ, ಲೀಡರ್ಶಿಪ್ ಕ್ವಾಲಿಟೀಸ್ ಬರಲಿ ಅಂತ ಒಂದು ಬೆಳೆಸ್ಕೊಳ್ಳಿ ಅಂತ ಲಿಯೋ ಕ್ಲಬ್ಸ್ ಅಂತ ಮಾಡ್ತಾರೆ. ಅಂದ್ರೆ ಲಿಯೋಗಳು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಏಜ್ ಲಿಮಿಟ್ನ ಒಳಗಿರೋರಿಗೆ ಲಿಯೋ ಕ್ಲಬ್ ಅಂತ ಕರೀತಾರೆ. ಟೀನೇಜ್ ಅಲ್ಲಿರೋರು ಆ ಲಿಯೋ ಕ್ಲಬ್ಗೆ ಇಂಟರ್ನ್ಯಾಷನಲ್ ಲಯನ್ಸ್ ಫೌಂಡೇಶನ್ ಇಂದ ಅವರಿಗೆ ದೇಣಿಗೆ ಬರುತ್ತೆ ಫಾರ್ ದೇರ್ ಪರ್ಮನೆಂಟ್ ಪ್ರಾಜೆಕ್ಟ್. ಅಂದ್ರೆ ಯಾವುದೋ ಒಂದು ಒಳ್ಳೆ ಉದ್ದೇಶಕ್ಕೆ ಅಥವಾ ಯಾವುದೋ ಒಂದು ಅವರಲ್ಲಿರೋ ಒಂದು ಪರ್ಮನೆಂಟ್ ಆಗಿ ಅವರಿಗೆ ಬೇಕಾಗಿರ್ತಕ್ಕಂಥ ಒಟ್ಟು $5,000 ಅಮೆರಿಕನ್ ಬರುತ್ತೆ ಒಂದು ಲಿಯೋ ಕ್ಲಬ್. ಆ ಲಿಯೋ ಕ್ಲಬ್ ಅಲ್ಲಿ ಇದೇ ತರನೇ ಮೆಂಬರ್ಶಿಪ್ಸ್ ಇರ್ತದೆ. ಆ ಮೆಂಬರ್ಶಿಪ್ಗಳಲ್ಲಿ ಅವರಿಗೆ ಸೇವೆ ಮಾಡತಕ್ಕಂಥದ್ದು ಮತ್ತು ಸೇವಾ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸುವಂತಹ ಮನೋಧರ್ಮವನ್ನು ಈಗಲಿಂದಲೇ ಆ ಮಕ್ಕಳನ್ನು ಬೆಳೆಸಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಲಿಯೋ ಕ್ಲಬ್ಗಳನ್ನ ಅವರು ಸ್ಥಾಪನೆ ಮಾಡಿದ್ದಾರೆ. ಅಂಥದ್ದೊಂದು ಲಿಯೋ ಕ್ಲಬ್ ನಮ್ಮ ಸಾಗರಕ್ಕೆ ಬೇಕು ಅಂತೇಳಿ ನಾವು ಅಪೇಕ್ಷೆ ಪಟ್ಟಾಗ ಆಕ್ಚುಲಿ ಈಗ ನಾವು ಲಿಯೋ ಕ್ಲಬ್ಗೆ ಸದಸ್ಯರನ್ನ ತಗೊಂಡಿರೋದು ನಿರ್ಮಲಾ ಬಾಲಕಿಯರ ಹೈಸ್ಕೂಲ್ನಿಂದ ನಾವು ಪ್ರೌಢಶಾಲೆಯಿಂದ ಲಿಯೋ ಕ್ಲಬ್ ಅನ್ನ 20 ಜನ ಸದಸ್ಯರ ಲಿಯೋ ಕ್ಲಬ್ ಮಾಡಿದ್ದಾರೆ. ಆ 20 ಜನ ಲಿಯೋ ಕ್ಲಬ್ನ ಸದಸ್ಯರಲ್ಲಿ ಅಲ್ಲೂ ಸಹ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಖಜಾಂಚಿಯನ್ನ. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.